ಸೂಪರ್ ಪ್ರೈಮ್ ಅಟ್ 9 ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತಿದೆ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಗಳನ್ನು ನೋಡೋಣ. ಬಿಹಾರದಲ್ಲಿ ನೂತನ ಸರ್ಕಾರ ರಚನೆಗೆ ಎನ್ಡಿಎ ನಾಯಕರು ಭರ್ಜರಿ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ನವೆಂಬರ್ 20ರಂದು 10ನೇ ಬಾರಿ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಪಾಟ್ನಾದ ಗಾಂಧಿ ಮೈದಾನದಲ್ಲಿ ಪದಗ್ರಹಣ ನಡೆಯಲಿದ್ದು, ಇದಕ್ಕಾಗಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸ್ಪೀಕರ್ ಸ್ಥಾನವನ್ನ ಬಿಜೆಪಿಗೆ ಬಿಟ್ಟುಕೊಡೋದಕ್ಕೆ ಜೆಡಿಯು ಒಪ್ಪಿಗೆ ಸೂಚಿಸಿದೆ. ಬಿಹಾರದಲ್ಲಿ ಸೋತ ಮತ್ತು ಗೆದ್ದ ಪಕ್ಷಗಳ ನಡುವೆ ಜಟಾಪಟಿ ಜೋರಾಗಿದೆ. ಫಲಿತಾಂಶದ ಬಳಿಕ ಮೌನ ಮುರಿದಿರುವ ಪ್ರಶಾಂತ್ ಕಿಶೋರ್ ಎನ್ಡಿಎ ವಿರುದ್ಧ ಗುಡುಗಿದ್ದಾರೆ. ಭರವಸೆ ನೀಡಿದಂತೆ 1.5 ಕೋಟಿ ಮಹಿಳೆಯರಿಗೆ ತಲಾ 2 ಲಕ್ಷ ರೂಪಾಯಿ ಹಣ ಕೊಟ್ರೆ ನಾನು ರಾಜಕೀಯವನ್ನೇ ತುರಿತೀನಿ ಅಂತ ಸವಾಲೆಸೆದಿದ್ದಾರೆ. 12 ರಾಜ್ಯಗಳಲ್ಲಿ ಕೇಂದ್ರ ಚುನಾವಣಾ ಆಯೋಗ ನಡೆಸುತ್ತಿರುವ ಮತಪಟ್ಟಿ ವಿಶೇಷ ಪರಿಷ್ಕರಣೆಯನ್ನ ವಿಪಕ್ಷಗಳು ಖಂಡಿಸಿವೆ. ಈ ಕುರಿತು ದೆಹಲಿಯಲ್ಲಿ 12 ರಾಜ್ಯಗಳ ಪ್ರಮುಖ ಪಕ್ಷಗಳ ನಾಯಕರು ಸಭೆಯನ್ನ ಮಾಡಿದ್ರು. ಈ ವೇಳೆ ಎಸ್ಐಆರ್ ವಿರೋಧಿಸುವ ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ. ಡಿಸೆಂಬರ್ ಮೊದಲ ವಾರದಲ್ಲಿ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಬೃಹತ್ ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ಕೇಂದ್ರ ಚುನಾವಣಾ ಆಯೋಗ ನಡೆಸುತ್ತಿರುವ ಮತದಾರರ ಪಟ್ಟಿಯ ತೀವ್ರ ವಿಶೇಷ ಪರಿಷ್ಕರಣೆಗೆ ಕೇರಳ ಸರ್ಕಾರ ವಿರೋಧ ವ್ಯಕ್ತಪಡಿಸಿದೆ. ಪ್ರಕ್ರಿಯೆ ಮುಂದೂಡುವಂತೆ ಕೋರಿ ಸುಪ್ರೀಂ ಕೋರ್ಟ್ಗೆ ಕೇರಳ ಸರ್ಕಾರ ಅರ್ಜಿಯನ್ನು ಸಲ್ಲಿಸಿದೆ. ಕೇರಳದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಹತ್ತಿರದಲ್ಲಿದ್ದು, ಈಗ ಮತಪಟ್ಟಿ ಪರಿಷ್ಕರಣೆ ಸೂಕ್ತವಲ್ಲ ಅಂತ ಕೇರಳ ಹೇಳಿದೆ. ಶಬರಿಮಲೆಯಲ್ಲಿ ಅಯ್ಯಪ್ಪನ ವಾರ್ಷಿಕ ಮಕರ ಜ್ಯೋತಿ ಯಾತ್ರೆ ಆರಂಭವಾಗಿದೆ. 2ನೇ ದಿನವಾದ ಇಂದು ಭಾರೀ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ರು. 2 ಲಕ್ಷಕ್ಕೂ ಹೆಚ್ಚು ಯಾತ್ರಿಕರು ಶಬರಿಮಲೆಯಲ್ಲಿ ಸ್ವಾಮಿಯ ದರ್ಶನವನ್ನು ಪಡೆದಿದ್ದಾರೆ. ಭಕ್ತರ ಸಂಖ್ಯೆ ಹೆಚ್ಚಾಗಿದ್ದರಿಂದ ಕೆಲವೆಡೆ ನೂಕುನುಗ್ಗಲು ಉಂಟಾಗಿತ್ತು. ಇನ್ನೂ ಕೆಲವೆಡೆ ಕುಡಿಯೋದಕ್ಕೆ ನೀರು ಸಿಗದೆ ಭಕ್ತರು ಪರದಾಡಿದರು. ಅಯ್ಯಪ್ಪನ ದರ್ಶನಕ್ಕೆ ಬರೋಬ್ಬರಿ 6 ಗಂಟೆಗಳ ಕಾಲ ಸರದಿ ಸಾಲಿನಲ್ಲಿ ನಿಲ್ಲಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಶಬರಿಮಲೆ ಯಾತ್ರಿಕರಿಗೆ ಕೇರಳದಲ್ಲಿ ಮೆದುಳು ತಿನ್ನುವ ಅಮೀಬಾ ಸೋಂಕಿನ ಭೀತಿ ಎದುರಾಗಿದೆ. ಹೀಗಾಗಿ ಶಬರಿಮಲೆಗೆ ಹೋಗುವ ಕರ್ನಾಟಕದ ಭಕ್ತರಿಗಾಗಿ ಆರೋಗ್ಯ ಇಲಾಖೆ ಗೈಡ್ಲೈನ್ಸ್ ಹೊರಡಿಸಿದೆ. ಯಾತ್ರೆ ವೇಳೆ ನಿಂತ ನೀರಲ್ಲಿ ಸ್ನಾನ ಮಾಡುವಾಗ ನೀರು ಮೂಗು ಪ್ರವೇಶಿಸದಂತೆ ಎಚ್ಚರಿಕೆ ವಹಿಸುವುದಕ್ಕೆ ಸೂಚಿಸಿದೆ. ಜ್ವರ, ತಲೆನೋವು, ವಾಂತಿ, ಕುತ್ತಿಗೆ ಬಿಗಿತ ಕಂಡು ಬಂದಲ್ಲಿ ವೈದ್ಯರನ್ನ ಸಂಪರ್ಕಿಸಲು ಸೂಚಿಸಿದೆ. ಮೇಕೆದಾಟು ಯೋಜನೆಗಿದ್ದ ಕಾನೂನು ತೊಡಕು ನಿವಾರಣೆ ಬೆನ್ನಲ್ಲೇ ಯೋಜನೆ ಅನುಷ್ಠಾನಕ್ಕೆ ಸರ್ಕಾರ ಮುಂದಡಿ ಇಟ್ಟಿದೆ. ಯೋಜನೆ ಸಂಬಂಧ ವಿಧಾನಸೌಧದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳ ಜೊತೆಗೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಸಭೆ ನಡೆಸಿದರು. ಈ ವೇಳೆ ಪರಿಷ್ಕೃತ ಡಿಪಿಆರ್ ಸಲ್ಲಿಕೆ, ಪ್ರತ್ಯೇಕ ಸಿಡಬ್ಲ್ಯೂಸಿ ಕಚೇರಿ ಆರಂಭದ ಬಗ್ಗೆ ಚರ್ಚೆಯನ್ನು ನಡೆಸಲಾಯಿತು. ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಪೂರ್ಣಗೊಂಡಿದ್ದು, ನವೆಂಬರ್ 25ರಂದು ಧ್ವಜಾರೋಹಣ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ, ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಸೇರಿದಂತೆ 6,000 ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಇದಕ್ಕಾಗಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಉತ್ತರ ಪ್ರದೇಶದ ಸೋನಭದ್ರದಲ್ಲಿ ಕುಸಿದಿರುವ ಕಲ್ಲು ಗಣಿಯಲ್ಲಿ 7 ಕಾರ್ಮಿಕರ ಮೃತದೇಹಗಳು ಪತ್ತೆಯಾಗಿವೆ. ಈ ಮೂಲಕ ಈವರೆಗೂ 8 ಮೃತದೇಹಗಳು ಪತ್ತೆಯಾಗಿವೆ. 3 ದಿನಗಳ ಹಿಂದೆ ಸೋನಭದ್ರದಲ್ಲಿ ಕಲ್ಲು ಗಣಿಯ ಒಂದು ಭಾಗ ಕುಸಿದಿತ್ತು. ಅವಶೇಷಗಳ ಅಡಿಯಲ್ಲಿ 10ಕ್ಕೂ ಹೆಚ್ಚು ಕಾರ್ಮಿಕರು ಸಿಲುಕಿದ್ರು. ಉಳಿದ ಕಾರ್ಮಿಕರ ಪತ್ತೆಗೆ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಸಿನಿಮಾ ಇನ್ನೂ ಶುರುವಾಗಿಲ್ಲ, ನೀವು ನೋಡಿದ್ದು ಕೇವಲ 88 ಗಂಟೆಗಳ ಟ್ರೇಲರ್ ಅಷ್ಟೇ ಅಂತ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಆಪರೇಷನ್ ಸಿಂಧೂರ್ ಕುರಿತು ಮಾತನಾಡಿರುವ ದ್ವಿವೇದಿ, ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡುವ ಪಾಕಿಸ್ತಾನಕ್ಕೆ ಕಠಿಣ ಸಂದೇಶ ರವಾನಿಸಿದ್ದಾರೆ. ಸೌದಿ ಅರೇಬಿಯಾದಲ್ಲಿ ನಡೆದ ಬಸ್ ದುರಂತದಲ್ಲಿ ಬೀದರ್ ಮೂಲದ ಮಹಿಳೆ ಕೂಡ ಸಾವಿಗೀಡಾಗಿದ್ದಾರೆ. ರಹಮತ್ ಬಿ ಮೃತಪಟ್ಟಿರುವಂತಹ ಮಹಿಳೆ. ಮೃತದೇಹ ತರಿಸಿಕೊಳ್ಳುವಂತಹ ವ್ಯವಸ್ಥೆ ಮಾಡಿ ಅಂತ ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ. ಮೊನ್ನೆ ನಡೆದಿದ್ದ ದುರಂತದಲ್ಲಿ ಹೈದರಾಬಾದ್ನ ಒಂದೇ ಕುಟುಂಬದ 18 ಮಂದಿ ಸೇರಿದಂತೆ ಒಟ್ಟು 43 ಜನ ಸಾವಿಗೀಡಾಗಿದ್ದಾರೆ. ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯಿ ಸಹೋದರ ಅನ್ಮೋಲ್ ಬಿಷ್ಣೋಯಿಯನ್ನ ಅಮೆರಿಕದಿಂದ ಭಾರತಕ್ಕೆ ಗಡೀಪಾರು ಮಾಡಲಾಗಿದೆ. ಈತ ಮಹಾರಾಷ್ಟ್ರದ ಶಾಸಕ ಬಾಬಾ ಸಿದ್ದಿಕಿ ಕೊಲೆ ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿದ್ದ. ಜೊತೆಗೆ ನಟ ಸಲ್ಮಾನ್ ಖಾನ್ ಮನೆ ಬಳಿಯಲ್ಲಿ ನಡೆದಿದ್ದಂತಹ ಫೈರಿಂಗ್ ಕೇಸ್ನಲ್ಲೂ ಕೂಡ ಭಾಗಿಯಾಗಿದ್ದ. ಅನ್ಮೋಲ್ ಮೇಲೆ 30 ಪ್ರಕರಣಗಳಿದ್ದು, ಈತನ ತಲೆಗೆ ಎನ್ಐಎ 10 ಲಕ್ಷ ರೂಪಾಯಿಗಳ ಬಹುಮಾನವನ್ನು ಘೋಷಿಸಿತು.
ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಗಾಜಾ ಶಾಂತಿ ಯೋಜನೆಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಅನುಮೋದನೆ ನೀಡಿದೆ. ಗಾಜಾದಲ್ಲಿ ಕದನ ವಿರಾಮ, ಪುನರ್ ನಿರ್ಮಾಣ ಮತ್ತು ಆಡಳಿತಕ್ಕಾಗಿ ಅಮೆರಿಕ ರೂಪಿಸಿರುವ 20 ಅಂಶಗಳಿಗೆ ಒಪ್ಪಿಗೆ ಸಿಕ್ಕಿದೆ. ಆದರೆ ಭದ್ರತಾ ಮಂಡಳಿಯ ನಿರ್ಧಾರವನ್ನು ಹಮಾಸ್ ತಿರಸ್ಕರಿಸಿದೆ. ಕಾಂಗೋದಲ್ಲಿ ಲ್ಯಾಂಡಿಂಗ್ ವೇಳೆ ರನ್ವೇನಲ್ಲಿ ಸ್ಕಿಡ್ ಆಗಿ ವಿಮಾನಕ್ಕೆ ಬೆಂಕಿ ತಗುಲಿ ಹೊತ್ತಿ ಉರಿದಿದೆ. ರಿಪಬ್ಲಿಕ್ ಆಫ್ ಕಾಂಗೋದ ಕೋಲ್ವೇಜಿ ವಿಮಾನ ನಿಲ್ದಾಣದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ವಿಮಾನದಲ್ಲಿದ್ದಂಥವರು ಪವಾಡ ಸದೃಶ ರೀತಿಯಲ್ಲಿ ಬದುಕುಳಿದಿದ್ದಾರೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಸಚಿವ ಸಂಪುಟ ಪುನರಚನೆ ಆಗ್ಬಿಡುತ್ತಾ ಅಥವಾ ಸಿಎಂ ಬದಲಾವಣೆ ಮಾಡಿಯೇ ಬಿಡ್ತಾರಾ ಅನ್ನುವಂತಹ ಪ್ರಶ್ನೆಗಳಿಗೆ ಕಾಂಗ್ರೆಸ್ನಿಂದ ಇನ್ನೂ ಕೂಡ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ಹೈಕಮಾಂಡ್ ನಾಯಕರು ಯಾವುದೇ ಸ್ಪಷ್ಟನೆಯನ್ನು ಈ ವಿಚಾರದಲ್ಲಿ ಕೊಡ್ತಾ ಇಲ್ಲ. ಆ ಕಡೆ ದೆಹಲಿಗೆ ಬನ್ನಿ ಅಂತೇಳಿ ಕರೀತಾ ಇದ್ದಾರೆ. ದೆಹಲಿಯಲ್ಲಿ ಸಭೆಗಳು ನಡೀತಾ ಇದ್ದಾವೆ. ಮುಖ್ಯಮಂತ್ರಿಯವರ ನಂತರ ಉಪಮುಖ್ಯಮಂತ್ರಿಯವರು ದೆಹಲಿಗೆ ಹೋಗ್ತಾರೆ ಅನ್ನುವಂತಹ ಮಾತಿತ್ತು. ಆದರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ನಾನು ದೆಹಲಿಗೆ ಹೋಗುವುದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಸಚಿವರು ಶಾಸಕರು ತಮಗೆ ಬೇಕಾದ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನೋಡ್ತಾ ಹೋದರೆ ಈ ಪ್ರಹಸನಕ್ಕೆಲ್ಲ ಅಂತ್ಯ ಯಾವಾಗ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಯಾವುದೇ ಜಗ್ಗಾಟ ಇಲ್ಲ, ಯಾವುದೇ ಗೊಂದಲ ಇಲ್ಲ. ಯಾವಾಗ ಮಾಡ್ತಾರೋದು ವರಿಷ್ಠರಿಗೆ ಬಿಟ್ಟಂತ ವಿಚಾರ. ಪುನರ್ರಚನೆ ಆದ್ಮೇಲೆ ಮುಖ್ಯಮಂತ್ರಿ ಮಾಡಬಾರ್ದು ಅಂತಕ್ಕಂಥದ್ದೇನು ಸುಪ್ರೀಂ ಕೋರ್ಟ್ ಆದೇಶ ಏನಾದ್ರು ಇದೆಯಾ? ನಾಡಿದ್ದು ಅಂದ್ರೆ ನವೆಂಬರ್ 20ನೇ ತಾರೀಕಿಗೆ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ತುಂಬಲಿದೆ. ಬಿಹಾರ ಚುನಾವಣೆ ಕೂಡ ಮುಗಿದಿದ್ದು ಸಹಜವಾಗೇ ಬದಲಾವಣೆ ಕೂಗು ಬಲಗೊಂಡಿದೆ. ಮೊನ್ನೆ ಬಿಹಾರ ಎಲೆಕ್ಷನ್ ಮುಗಿದ ಮರುದಿನವೇ ದೆಹಲಿಗೆ ಹೋಗಿದ್ದ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಬಂದಿದ್ದರು. ಸಿಎಂ ಹೋಗಿ ರಾಗ ಭೇಟಿಯಾಗುತ್ತಲೇ ಮುಖ್ಯಮಂತ್ರಿ ಪಾಳೆಯದಿಂದ ಸಂಪುಟ ಪುನರಚನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಎಂಬ ಮಾತು ಹರಿದಾಡಲು ಶುರುವಾಗಿತ್ತು. ಇದಾದ ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಚರ್ಚಿಸಿ ಎಂದು ರಾಹುಲ್ ಹೇಳಿದ್ದಾರೆ ಎಂಬ ಕಾರಣ ಮುಂದಿಟ್ಟುಕೊಂಡೇ ನಿನ್ನೆ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿದ್ದರು ಸಿಎಂ ಸಿದ್ದರಾಮಯ್ಯ. ಆ ಬೆಳವಣಿಗೆಗಳ ನಡುವೆಯೇ ಸಂಪುಟ ಪುನರಚನೆಯಾದರೆ ಸಿಎಂ ಸಿದ್ದರಾಮಯ್ಯ ಸೇಫ್ ಅಂತಾನೆ ಹೇಳಲಾಗ್ತಿದೆ. ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯ ಪರ ಹಿರಿಯ ನಾಯಕ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಕೂಡ ಬ್ಯಾಟಿಂಗ್ ಮಾಡಿದ್ದಾರೆ. ಕೆಲ ತಿಂಗಳುಗಳ ಹಿಂದೆ ಹರಿಪ್ರಸಾದ್ ನಿವಾಸಕ್ಕೆ ಭೇಟಿ ನೀಡಿದ್ದ ಸಿದ್ದರಾಮಯ್ಯ ಹರಿಪ್ರಸಾದ್ ಮೂಲಕ ಹೈಕಮಾಂಡ್ಗೆ ಸಂದೇಶ ರವಾನಿಸಿದ್ದಾರೆ. ದೇಶದಲ್ಲಿ ಹಿಂದುಳಿದ ವರ್ಗಗಳ ಶಕ್ತಿ ಜಾಸ್ತಿ ಇದ್ದು ಹಿಂದುಳಿದ ಸಮುದಾಯದ ಪ್ರಬಲ ನಾಯಕ ಅಂದ್ರೆ ಅದು ಸಿದ್ದರಾಮಯ್ಯ. ದೇಶದ ಕೆಲ ಹಿಂದುಳಿದ ನಾಯಕರು ಸೇರಿದಂತೆ ರಾಜ್ಯದಲ್ಲಿ ಅಹಿಂದ ನಾಯಕರು ಸಿದ್ದರಾಮಯ್ಯ ಅವರನ್ನ ಅಧಿಕಾರದಿಂದ ಕೆಳಗಿಳಿಸದಂತೆ ಸಲಹೆ ನೀಡುತ್ತಿದ್ದಾರೆ. ಸದ್ಯ ಕಾಂಗ್ರೆಸ್ ಆಡಳಿತದಲ್ಲಿರುವ ರಾಜ್ಯಗಳಲ್ಲಿನ ಏಕೈಕ ಹಿಂದುಳಿದ ವರ್ಗದ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ವಿಪಕ್ಷಗಳಿಗೆ ಆಹಾರವಾಗುವ ಸಾಧ್ಯತೆಗಳೂ ಇವೆ ಎಂದು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರಿಗೆ ಮನವರಿಕೆ ಮಾಡಿಕೊಡಲು ಬಿಕೆ ಹರಿಪ್ರಸಾದ್ ಪ್ರಯತ್ನ ನಡೆಸಿದ್ದಾರೆ. ಹೀಗಿರುವಾಗಲೇ ಡಿಕೆಶಿ ಪರ ಈಗಲೂ ಕೆಲ ಶಾಸಕರು ಮಾತನಾಡುತ್ತಿದ್ದಾರೆ. ಸಂಪುಟ ಪುನರಚನೆ ಬಳಿಕವೂ ಸಿಎಂ ಬದಲಾಗಬಹುದಲ್ವಾ ಅನ್ನೋದು ಶಾಸಕರ ಪ್ರಶ್ನೆ. ಈಗ ಸಂಪುಟ ಪುನರಚನೆ ಅಧಿಕಾರ ಮುಖ್ಯಮಂತ್ರಿಗೆ ಸಿಗಂಕ ಕಾಣ್ತಾ ಇದೆ. ಹೀಗಾಗಿ ಡಿಕೆ ಶಿವಕುಮಾರ್ಗೆ ಹಿನ್ನಡೆ ಆದಂಗೆ ಕಾಣಲ್ವ ಸರ್? ಸಂಪುಟ ಪುನರ್ರಚನೆ ಆದ್ಮೇಲೆ ಮುಖ್ಯಮಂತ್ರಿ ಮಾಡಬಾರ್ದು ಅಂತಕ್ಕಂಥದ್ದೇನಾದ್ರು ಸುಪ್ರೀಂ ಕೋರ್ಟ್ ಆದೇಶ ಏನಾದ್ರು ಇದೆಯಾ? ಏನಿಲ್ಲ. ಸೂಕ್ತ ಸಂದರ್ಭದಲ್ಲಿ ಹೈಕಮಾಂಡ್ ತೀರ್ಮಾನ ತಗೋದು. ಯಾಕೆ ಈಗ ಆ ವಿಚಾರ ಚರ್ಚೆ ಮಾಡ್ತಕ್ಕಂಥದ್ದು ಅಪ್ರಸ್ತುತ ಅಂತ ನನ್ನ ಭಾವನೆ. ಯಾಕೆಂದ್ರೆ ಸರ್ ನೀವೇ ಹೇಳ್ತಾ ಇರಿ ಪಕ್ಷಕ್ಕೋಸ್ಕರ ಅವ್ರು ದುಡಿದಿದ್ದಾರೆ, ಅವ್ರದ್ದು ಕೂಡ ಶ್ರಮ ಇದೆ ಅಂತ. ಯಾಕೆಂದ್ರೆ ನಿಮ್ ಜಿಲ್ಲೆಯವರೇ ಅವರು ಕೂಡ. ಈಗಲೂ ಅದನ್ನೇ ಹೇಳ್ತೀವಿ. ಆದ್ರೆ ನಾಳಿಕೆ ಮಾಡ್ಬಿಡಿ ಅಂತ ನಾನು ಹೇಳಕ್ಕಾಯ್ತದ? ಅಷ್ಟು ದೊಡ್ಡವನು ಅಲ್ಲ ನಾನು. ತೀರ್ಮಾನ ಹೈಕಮಾಂಡ್ ಮಾಡ್ತದೆ. ಯಾರ್ಯಾರು ದುಡಿದವರೇ ಪಕ್ಷಕ್ಕೆ ಯಾವ ಸಂದರ್ಭದಲ್ಲಿ ಅವ್ರಿಗೆ ಅಧಿಕಾರ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಹೈಕಮಾಂಡ್ ಮಾಡ್ತದೆ. ಬಿಹಾರ ಸೋಲಿನಿಂದ ಕಂಗೆಟ್ಟಿರುವ ಹೈಕಮಾಂಡ್ ಸಂಪುಟ ಪುನರಚನೆ ಎಂಬ ಜೇನುಗೂಡಿಗೆ ಕೈ ಹಾಕುವ ಸಾಹಸ ಮಾಡುತ್ತಿಲ್ಲ. ಅಂತಹ ದುಸ್ಸಾಹಸ ಪ್ರಯೋಗಕ್ಕೂ ಕೈ ಹಾಕುತ್ತಿಲ್ಲ. ಅಧಿಕಾರ ಹಸ್ತಾಂತರ, ನಾಯಕತ್ವ ಬದಲಾವಣೆ, ಪುನರಚನೆಗಳಿಗೆಲ್ಲ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ಆಸೆಯಿಂದ ದೆಹಲಿಗೆ ಹೋಗಿದ್ದ ಸಿಎಂಗೂ ಡಿಸಿಎಂಗೂ ನಿರಾಸೆಯಾಗಿದೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಮಧ್ಯೆಯೇ ಓಡಾಡುತ್ತಿದ್ದ ಸಂಪುಟ ಚೆಂಡು ಇದೀಗ ಮತ್ತೆ ರಾಹುಲ್ ಗಾಂಧಿ ಕಡೆಗೆ ಹೋಗಿದೆ. ನಿನ್ನೆ ಸಿದ್ದರಾಮಯ್ಯ ಭೇಟಿ ಮಾಡಿದ್ದ ಖರ್ಗೆ ಅವರು ಒಂದಷ್ಟು ಸಲಹೆಗಳನ್ನೂ ನೀಡಿ ಕಳಿಸಿದ್ದಾರೆ. ಪಕ್ಷದ ಹಿತದೃಷ್ಟಿಯಿಂದ ಪುನರಚನೆ ಸದ್ಯಕ್ಕೆ ಬೇಡ, ಯಥಾಸ್ಥಿತಿ ಮುಂದುವರಿಸಿಕೊಂಡು ಹೋದ್ರೆ ಉತ್ತಮ. ಸಮಯ ಬಂದಾಗ ಎಲ್ಲರೂ ಕೂತು ಚರ್ಚೆ ಮಾಡೋಣ. ಯಾರನ್ನ ಉಳಿಸ್ಕೊಳ್ಬೇಕು, ಕೈ ಬಿಡಬೇಕು ಎಂಬುದರ ಬಗ್ಗೆ ಪರಿಶೀಲನೆ ಮಾಡೋಣ. ರಾಹುಲ್ ಗಾಂಧಿ ಜೊತೆ ಚರ್ಚಿಸಿ ನಿರ್ಧಾರ ಮಾಡೋಣ ಎಂದು ಹೇಳಿ ಕಳಿಸಿದ್ದಾರೆ.
ಆದರೆ ಒಟ್ಟೊಟ್ಟಿಗೆ ಕೆಲ ಜಾಣ ನಡೆಯನ್ನು ಖರ್ಗೆ ಅವರು ಅನುಸರಿಸಿದ್ದಾರೆ. 8ರಿಂದ ಸೆಷನ್ ಇದೆ ಬೆಳಗಾವಿನಲ್ಲಿ. ಸರ್, ಇದು ಎಲ್ಲಿ ತನಕ ಕ್ರಾಂತಿನೇ ಇಲ್ಲ, ಯಾವುದೂ ಇಲ್ಲ, ಯಾವುದೂ ಕ್ರಾಂತಿ ಇಲ್ಲ, ಏನೂ ಇಲ್ಲ. ನಮ್ಮ ಶಾಂತಿವಾಗೈತೆ, ಶಾಂತತೆ ಐತೆ. ಸಿದ್ದರಾಮಯ್ಯನವರು ಪಕ್ಷದ ಶಿಸ್ತಿನ ಸಿಪಾಯಿ, DK ಶಿವಕುಮಾರ್ ಅವರು ಶಿಸ್ತಿನ ಸಿಪಾಯಿ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷ ಏನು ಆದೇಶ ಮಾಡುತ್ತೆ ನಾವೆಲ್ಲರೂ ಪಕ್ಷದ ಆದೇಶವನ್ನು ಹೈಕಮಾಂಡವನ್ನು ಕೇಳ್ತೀವಿ. ಯಾವುದೇ ಜಗ್ಗಾಟ ಇಲ್ಲ, ಯಾವುದೇ ಗೊಂದಲ ಇಲ್ಲ, ಯಾವುದೇ ಸಮಸ್ಯೆನೂ ಇಲ್ಲ. ಬಹಳ ಅತ್ಯಂತ ಉತ್ತಮ ರೀತಿಯಲ್ಲಿ ಆಡಳಿತವನ್ನು ಕೊಡ್ತಾ ಇದ್ದಾವೆ. ಕೊಟ್ಟ ಭರವಸೆಗಳನ್ನು ಈಡೇರಿಸಿದ್ದೇವೆ. ಇವತ್ತು ಪ್ರತಿಪಕ್ಷದವರು ಹೊಟ್ಟೆ ಕಿಚ್ಚಿನಿಂದ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಸಂಪುಟ ಪುನರಚನೆ ಸದ್ಯಕ್ಕಿಲ್ಲ ಅನ್ನುತ್ತಲೇ ಕೆಪಿಸಿಸಿ ಪಟ್ಟ ಉಳಿಸಿಕೊಳ್ಳಲು DK ಬ್ರದರ್ಸ್ ದಿಲ್ಲಿ ಮಟ್ಟದಲ್ಲೂ ಲಾಬಿ ಮಾಡುತ್ತಿದ್ದಾರೆ. ಆದರೆ ನಾವು ಯಾರೂ ಸಹ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡಿ ಅಂತ ಹೇಳಿಲ್ಲ, ನಾನು ಆಕಾಂಕ್ಷಿ ಅಲ್ಲ ಅಂದಿದ್ದಾರೆ ಸತೀಶ್ ಜಾರಕಿಹೊಳಿ. ಕಾದ್ ನೋಡೋಣ ಯಾವಾಗ ಮಾಡ್ತಾರದು, ವರಿಷ್ಠರಿಗೆ ಬಿಟ್ಟಂತ ವಿಚಾರ ಅದು ನೋಡೋಣ, ಕಾದ್ ನೋಡೋಣ. CM ಅವರು ಮತ್ತೆ ದಿಲ್ಲಿಗೆ ಹೋಗ್ತಾ ಇದ್ದಾರೆ. ಹೋಗ್ತಾರೆ, ಅದನ್ನ ಹೋಗ್ತಾರೆ ಬರ್ತಾರೆ, ಬೇರೆ ಬೇರೆ ಕೆಲಸ ಇರ್ತಾವ. ಈಗ ಬಿಡ್ಲಿಕ್ಕೆ ಯಾರು ಹೇಳಿಲ್ಲ, ಯಾರು ಹೇಳಿದ್ದೇವೆ ನಾವೇಲೆ ಯಾರು ಹೇಳಿಲ್ಲ, ಯಾರು ಹೇಳಿಲ್ಲ ಬಿಡಂತ ಯಾರು ಹೇಳಿಲ್ಲ. ಅವ್ರಿಗೆ ಅವರೇ ಇರ್ತಾರೆ, ಅವರೇ ಇರ್ಲಂತಾರೆ, ಅವರೇ ಇರ್ತಾರೆ, ಪ್ರಶ್ನೆ ಇಲ್ಲ. ಸದ್ಯಕ್ಕಿಲ್ಲ, ನೋಡೋಣ, ಅವಕಾಶ ಬಂದಾಗ ನೋಡೋಣ. ಕಾಂಗ್ರೆಸ್ನೊಳಗಿನ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಪ್ರತಿಪಕ್ಷಗಳ ನಾಯಕರು ಟೀಕೆ ಮಾಡಿದ್ದಾರೆ. ಜನರ ಸಮಸ್ಯೆಗಳಿಗಿಂತಲೂ ಇವರಿಗೆ ಕುರ್ಚಿ ಕಚ್ಚಾಟವೇ ಹೆಚ್ಚಾಯ್ತಾ ಎಂದು ಪ್ರಶ್ನಿಸಿದ್ದಾರೆ. ಅದೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಈಗಲಾದ್ರೂ ಅವರು ಪುನರ್ರಚನೆ ಅಥವಾ ಬದಲಾವಣೆ ಇದನ್ನ ಸ್ವಲ್ಪ ಬದಿಗಿಟ್ಟು ಜನರ ಕೆಲಸ ಮಾಡಿ. ನೋಡಿ, ಎಲ್ಲಕ್ಕಿಂತ ಮಿಗಿಲಾಗಿ ಹೈಕಮಾಂಡ್ ಅನ್ನೋದು ಕಾಂಗ್ರೆಸ್ ತಪ್ಪು. ಹೈಕಮಾಂಡ್ ಅಂತಂದ್ರೆ ಯಾವಾಗ್ಲೂ ಯಾರು ಇರ್ತಾರೆ? AICC ಅಧ್ಯಕ್ಷರು. AICC ಅಧ್ಯಕ್ಷರನ್ನು ಹೈಕಮಾಂಡ್ ಅಂತ ತಿಳ್ಕೊಂಡೇ ಇಲ್ಲ ಕರ್ನಾಟಕದಲ್ಲಿ ಇರ್ತಕ್ಕಂಥ ಯಾವ ನಾಯಕರು ಕೂಡ. ಅವರು ರಾಹುಲ್ ಗಾಂಧಿನೇ AICC ಅಧ್ಯಕ್ಷರಂತ ಇವತ್ತು ತಿಳ್ಕೊಂಡಾಗ ಕಾಣ್ತದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ವಿಧಾನಸೌಧದಲ್ಲಿ CM DCM ಮೇಕೆದಾಟು ಯೋಜನೆ ಬಗ್ಗೆ ಜೊತೆಯಾಗೇ ಸಭೆಗಳನ್ನ ಮಾಡಿದ್ದಾರೆ. 4 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಅರಣ್ಯ, ನೀರಾವರಿ, ಕಂದಾಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ಮಾಡಿದ್ದಾರೆ. ಹೀಗೆ ಇಬ್ಬರೂ ನಾಯಕರು ಜೊತೆಯಲ್ಲೇ ಓಡಾಡುತ್ತಿದ್ದು ನಮ್ಮ ನಡುವೆ ಯಾವುದೇ ಅಭಿಪ್ರಾಯ ಭೇದ ಇಲ್ಲ ಎಂಬ ಸಂದೇಶ ರವಾನಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಆದರೆ ತೆರೆಮರೆಯಲ್ಲಿ ಸಂಪುಟ ಪುನರಚನೆ ಹಾಗೂ ನಾಯಕತ್ವ ಬದಲಾವಣೆಯ ಕಸರತ್ತುಗಳು ಜೋರಾಗಿಯೇ ಸಾಗುತ್ತಿದ್ದು ಯಾರ ಕೈ ಮೇಲಾಗುತ್ತದೆ ಎಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಶಿವನಸಮುದ್ರದ ಜಲವಿದ್ಯುತ್ ಉತ್ಪಾದನಾ ಕೇಂದ್ರದ ಕೆನಾಲ್ಗೆ ಬಿದ್ದಂತಹ ಕಾಡಾನೆ ಆ ನಾಲೆ ಒಳಗಡೆ ಸಿಕ್ಕಿ ಒದ್ದಾಡ್ತಾ ಇತ್ತು, ನರಳಾಡ್ತಾ ಇತ್ತು, ಅದರೊಳಗಡೆ ತಿರುಗಾಡ್ತಾ ಇತ್ತು. ಅದರ ಕಾಲುಗಳಿಗೂ ಹಾಗೆಯೇ ಅದರ ಸುಂಡಿಲಿಗೂ ಕೂಡ ಫಂಗಸ್ ಬಂದಂತಹ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದರೂ ಅರಣ್ಯ ಇಲಾಖೆಯವರು ಅದೇನನ್ನು ಮಾಡ್ತಾ ಇದ್ರು ಗೊತ್ತಿಲ್ಲ. 4 ದಿನಗಳ ನಂತರ ಇವತ್ತು ಆ ಗಜರಾಜನನ್ನು ಆ ಕೆನಾಲ್ ಒಳಗಿಂದ ಮೇಲಕ್ಕೆ ಎತ್ತಲಾಗಿದೆ. ಬಹಳ ರೋಚಕವಾಗಿ ಸಾಗಿತ್ತು ಈ ಕಾರ್ಯಾಚರಣೆ. ಅದರ ಬಗ್ಗಿನ ವರದಿಯನ್ನು ನಿಮಗೆ ತೋರಿಸ್ತೀನಿ. 4 ದಿನದಿಂದ ನೀರಲ್ಲಿ ಕಾಡಾನೆ ಒದ್ದಾಟ. ಕಳೆದ ಶನಿವಾರ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಶಿವನಸಮುದ್ರದ ಬಳಿ ನೀರು ಕುಡಿಯಲು ಬಂದಿದ್ದ ಕಾಡಾನೆಯೊಂದು ಗೇಟ್ ಮೂಲಕ ಎಂಟ್ರಿ ಕೊಟ್ಟಿತ್ತು. ಈ ವೇಳೆ ಆಯಾ ತಪ್ಪಿ 20 ಅಡಿಯ ಆಳಕ್ಕೆ ಬಿದ್ದ ಕಾಡಾನೆ ಅಲ್ಲದೆ ನರಳಾಡುವುದಕ್ಕೆ ಶುರು ಮಾಡಿದೆ. ನೀರಿನ ಫೋರ್ಸ್ ಜಾಸ್ತಿ ಇದ್ದಿದ್ರಿಂದ ಯಾವ ಕಡೆಯೂ ಹೋಗೋದಕ್ಕಾಗಿರ್ಲಿಲ್ಲ. ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡಿತ್ತೇ ಹೊರತು ಮೇಲೆ ಬರೋದಕ್ಕಾಗಿರ್ಲಿಲ್ಲ. 3 ದಿನದಿಂದ ಇಲ್ಲದೆ ಒದ್ದಾಡ್ತಾಗಿದ್ರು. ಅರಣ್ಯ ಇಲಾಖೆಯಾಗ್ಲಿ ವಿದ್ಯುತ್ ಉತ್ಪಾದನಾ ಘಟಕದವರಾಗ್ಲಿ ಯಾರೂ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಯಾವಾಗ ನ್ಯೂಸ್ 18 ನಿರಂತರ ವರದಿ ಪ್ರಸಾರ ಮಾಡೋದಕ್ಕೆ ಶುರು ಮಾಡಿತು, ಅಧಿಕಾರಿಗಳು ಅಲರ್ಟ್ ಆದ್ರು. ಮೂರು ಕ್ರೇನ್ ಮೂಲಕ ಆಪರೇಷನ್ ಎಲಿಫೆಂಟ್. ಬೆಳಗ್ಗೆ 9 ಗಂಟೆ ಸುಮಾರಿಗೆ ಅಖಾಡಕ್ಕಿಳಿದ ಅಧಿಕಾರಿಗಳು 3 ಕ್ರೇನ್ ಮೂಲಕ ಆನೆ ಮೇಲೆತ್ತೋ ಕಾರ್ಯಕ್ಕೆ ಕೈ ಹಾಕಿದ್ರು. ಇದೇ ಹೊತ್ತಿಗೆ 16 ಸಿಬ್ಬಂದಿ ಜೊತೆಗೆ ಅರವಳಿಕೆ ತಜ್ಞರು ಕೂಡ ಅಖಾಡಕ್ಕಿಳಿದಿದ್ರು. ಮೊದಲ ಅರವಳಿಕೆಗೆ ಪ್ರಜ್ಞೆ ತಪ್ಪದ ಕಾಡಾನೆ.
ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಮೊದಲ ಡೋಸ್ ಕೊಡಲಾಯಿತು. ಯಾವಾಗ ಅರವಳಿಗೆಯ ಇಂಜೆಕ್ಷನ್ ಬೆನ್ನಿಗೆ ಚುಚ್ಚಿಕೊಳ್ತು, ಆನೆಯ ಆರ್ಭಟ ಮುಗಿಲು ಮುಟ್ಟಿತ್ತು. ಕಾಲುವೆಯಲ್ಲಿದ್ದ ಕಂಟೇನರ್ ಅನ್ನೇ ಉರುಳಿಸೋ ಸರ್ಕಸ್ ಮಾಡ್ತು. ನದಿ ನೀರಲ್ಲಿ ನಿಂತು ಈಳಿಡ್ತಿದ್ದ ಒಂಟಿ ಸಲಗ ಮೊದಲ ಡೋಸ್ಗೆ ಕ್ಯಾರೆ ಎನ್ನಲಿಲ್ಲ. ಎರಡನೇ ಡೋಸ್ಗೆ ನೆಲಕ್ಕುರುಳಿದ ಕಾಡಾನೆ. ಯಾವಾಗ ಮೊದಲ ಡೋಸ್ಗೆ ಕಾಡಾನೆ ಪ್ರಜ್ಞೆ ತಪ್ಪಲಿಲ್ವೋ, ಎರಡನೇ ಡೋಸ್ ಕೊಟ್ರು. ನೋಡ್ತಿದ್ದಂತೆ ನೆಲಕ್ಕೆ ಕುಸಿದ ಒಂಟಿ ಸಲಗ ಪ್ರಜ್ಞೆ ಕಳೆದುಕೊಳ್ತು. ಕೂಡಲೇ ನೀರಿಗಿಳಿದ ಸಿಬ್ಬಂದಿ ಕ್ರೇನ್ ಮೂಲಕ ಆನೆಯನ್ನ ಮೇಲೆತ್ತಿ ಲಾರಿಗೆ ಶಿಫ್ಟ್ ಮಾಡಿದ್ರು. ಇದು ತುಂಬಾ ಹೈಲಿ ರಿಸ್ಕಿ ಅನೆಸ್ಥೀಶಿಯಾ ಮಾಡ್ತಿರೋದು ನಾವು ಈ ಟೆರೈನ್ ಅಲ್ಲಿ. ಮತ್ತೆ ಈ ವಾಟರ್ ಬಾಡಿಲಿ ನಾವು ಆನೆನೇ ಹಿಡಿಯಕ್ಕಾಗಲ್ಲ. ಬಟ್ ಸ್ಟಿಲ್ ವಿ ಹ್ಯಾವ್ ಪ್ಲಾನ್ಡ್ ಸೋ ಮೆನಿ ಥಿಂಗ್ಸ್ ಅಂಡ್ ಸೀನಿಯರ್ ಡಾಕ್ಟರ್ಸ್ ಇರ್ಬೋದು, ಸೌತ್ ಆಫ್ರಿಕಾದಿಂದ ನಮ್ಮ ಸೀನಿಯರ್ ಡಾಕ್ಟರ್ಸ್. ಆನೆಗೆ ಈಗ ಸದ್ಯಕ್ಕೆ ಆನೆಗೆ ತೊಂದರೆ ಏನಿಲ್ಲ. ಸೊ ಮೈನ್ ಏನಪ್ಪಾ ಅಂದ್ರೆ ಕಾಲಲ್ಲಿ ಮಾತ್ರ ಅದು ಮಾಯಿಶ್ಚರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅದು ಈಚೆಗೆ ಬಂತು ಅಂದ ತಕ್ಷಣ, ಬಿಸಿಲು ಬಂದ ತಕ್ಷಣ ಸರಿ ಹೋಗುತ್ತೆ. ಅದನ್ನ ಬಿಟ್ರೆ ಹೆಲ್ತ್ ಇಶ್ಯೂ ಏನಿಲ್ಲ. ನಾನು ಇದು DCF ಡಾಕ್ಟರ್ಸ್ ಮತ್ತೆ ವೈಲ್ಡ್ ಲೈಫ್ DCF ಮತ್ತೆ ಒಂದು ಮೆಗಾ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅಂತಿದೆ, ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಅವರು ಕಂಟೈನರ್ ಕೂಡ ಕಳಿಸಿದ್ರು ಸಮಯಕ್ಕೆ ಸರಿಯಾಗಿ. ಸೊ ಎಲ್ಲ ಒಂದು ಕೋಆರ್ಡಿನೇಷನ್ ಅಲ್ಲಿ ಇದು ಸಕ್ಸಸ್ ಆಗಿದೆ. ದಟ್ಟಾರಣ್ಯದಲ್ಲಿ ಗಜರಾಜನಿಗೆ ಚಿಕಿತ್ಸೆ. ಆನೆಯನ್ನ ಲಾರಿಗೇರಿಸಿದ ಸಿಬ್ಬಂದಿ ಸೀದಾ ಸಮೀಪದ ಕಾಡಿಗೆ ತೆಗೆದುಕೊಂಡು ಹೋದ್ರು. ಈ ವೇಳೆ ಅರಣ್ಯಾಧಿಕಾರಿಗಳು ಹಾಗೂ ವೈದ್ಯರನ್ನ ಬಿಟ್ರೆ ಬೇರಾರಿಗೂ ಎಂಟ್ರಿ ಇರಲಿಲ್ಲ. ಕಾಡಲ್ಲಿ ಚಿಕಿತ್ಸೆ ನೀಡಿದ್ದ ವೈದ್ಯರು ಆನೆಯನ್ನ ಕಾಡಿಗೆ ಬಿಟ್ಟು ಬಂದಿದ್ದಾರೆ. 4 ದಿನದಿಂದ ನಿತ್ರಾಣಗೊಂಡಿರೋದ್ರಿಂದ ಅರಣ್ಯ ಇಲಾಖೆ ಸಿಬ್ಬಂದಿ ಈ ಆನೆಯ ಮೇಲೆ ನಿಗಾ ವಹಿಸಲಿದ್ದಾರೆ. ನಮ್ಮ ಡಾಕ್ಟರ್ಸ್ ಅಂಡ್ ಟೀಮ್ಸ್ ಮತ್ತು ನಾವು ಕೂಡ ಮತ್ತು ಅಧಿಕಾರಿಗಳು ಕೂಡ ಸೊ ನಮಗೆ ಅದರಿಂದ ನಮಗೆ ನಿರಂತರ ಮಾರ್ಗದರ್ಶನ ಮಾಡಿದ್ದಾರೆ. ಸೊ ನಾವು ಒಟ್ಟಾರೆ ನಮ್ಮ ಹಿರಿಯಾಧಿಕಾರಿಗಳು ಮತ್ತು ಏನು ಸ್ಥಳದಲ್ಲಿ ಟೆಕ್ನಿಕಲ್ ಕಮಿಟಿ ಯಾವ ರೀತಿ ಅವ್ರು ಆಪರೇಟ್ ಮಾಡಿದ್ರು ನಿಜವಾಗ್ಲೂ ಅವರಿಗೆ ನಾನು ಇವತ್ತು ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಪಡಿಸ್ತೀನಿ. ಕಾಡಾನೆ ಒದ್ದಾಟದ ಸುದ್ದಿ ಮಾಡಿದ್ದೆ ನ್ಯೂಸ್ 18. ಖಾಸಗಿ ವಿದ್ಯುತ್ ಉತ್ಪಾದನಾ ಕೆನಾಲ್ಗೆ ಕಾಡಾನೆ ಒಂದು ಬಿದ್ದಿದೆ. ಮಂಡ್ಯದ ಮಳವಡಿಯ ಬ್ಲಫ್ ಬಳಿ ನಡೆದಂತಹ ಘಟನೆ ಇದು. 4 ದಿನದಿಂದ ಕೆನಾಲ್ನಲ್ಲಿ ಒದ್ದಾಡ್ತಿದ್ದಾನೆ ಗಜರಾಜ. ನಿದ್ದೆಗೆ ಜಾರಿದ್ದ ಅಧಿಕಾರಿಗಳ ಬಡಿ ತೆಬ್ಬಿಸಿದ್ದೆ ನ್ಯೂಸ್ 18. ನ್ಯೂಸ್ 18 ಮೆಗಾ ಕವರೇಜ್. ಆಪರೇಷನ್ ಗಜರಾಜ ಸಕ್ಸಸ್. ಕಾಡಾನೆ ಕೆನಾಲ್ಗೆ ಬಿದ್ದು 3 ದಿನ ಆದ್ರೂ ಯಾರೊಬ್ಬರೂ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಆನೆಯ ರಕ್ಷಣೆ ಮಾಡಬೇಕು ಅನ್ನೋ ಗೋಜಿಗೂ ಕೈ ಹಾಕಿರ್ಲಿಲ್ಲ. ಯಾವಾಗ ನ್ಯೂಸ್ 18 ಅಖಾಡಕ್ಕಿಳೀತೋ ಅಧಿಕಾರಿಗಳು ಬೆಚ್ಚಿ ಬಿದ್ದಿದ್ದಾರೆ. ನ್ಯೂಸ್ 18ನ ನಿರಂತರ ವರದಿಗೆ ಅಲರ್ಟ್ ಆದ ಅಧಿಕಾರಿಗಳು 3 ಕ್ರೇನ್, 40 ಸಿಬ್ಬಂದಿ, ವೈದ್ಯರು ಹಾಗೂ ಅರವಳಿಕೆ ತಜ್ಞರನ್ನ ಕರೆಯಿಸಿ ಆನೆಯ ರಕ್ಷಣೆ ಮಾಡಿದ್ದಾರೆ. ಒಟ್ನಲ್ಲಿ ನೀರು ಕುಡಿಯೋದಕ್ಕೆ ಬಂದು ಯಮ ಕಾಲುವೆಗೆ ಬಿದ್ದಿದ್ದ ಕಾಡಾನೆ ಸಾವನ್ನೇ ಗೆದ್ದು ಬಂದಿದೆ. ನ್ಯೂಸ್ 18ನ ಜನಪರ ವರದಿಗೆ ಫಲಶ್ರುತಿ ಸಿಕ್ಕಂತಾಗಿದೆ. ಸುನೀಲ್ ಗೌಡ, ನ್ಯೂಸ್ 18 ಮಂಡ್ಯ. ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತಡಕಾಯಿತು. ಆದರೆ ಕಲಬುರಗಿ ಮತ್ತು ಬೀದರ್ನಲ್ಲಿ ಇನ್ನೂ ಕೂಡ ಕಬ್ಬು ಬೆಳೆಗಾರರು ತಮ್ಮ ಹೋರಾಟವನ್ನು ಕೈಬಿಟ್ಟಿಲ್ಲ. ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸದೇ ಇದ್ರೆ ನವೆಂಬರ್ 21ಕ್ಕೆ ರಸ್ತೆ ತಡೆ ನಡೆಸ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ದಾವಣಗೆರೆ, ಗದಗದಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರಕ್ಕೆ ಆಗ್ರಹಿಸಿ ನಡೆಸ್ತಾ ಇರುವಂತಹ ಹೋರಾಟ ವಿಕೋಪಕ್ಕೆ ತಿರುಗಿತು. ಬೆಳಗಾವಿಯ ಗುರ್ಲಾಪುರದಲ್ಲಿ ನಡೆದ ಕಬ್ಬು ಬೆಳೆಗಾರರ ಹೋರಾಟವನ್ನ ಸರ್ಕಾರ ಹೇಗೋ ತಣ್ಣಗಾಗಿಸ್ತು. ಬಾಗಲಕೋಟೆಯಲ್ಲೂ ಕಬ್ಬು ಬೆಳೆಗಾರರ ಕಿಚ್ಚನ್ನ ಆರಿಸಲಾಯಿತು. ಆದರೆ ಬೀದರ್ನಲ್ಲಿ ಆಗ್ತಿಲ್ಲ. ಪ್ರತಿ ಟನ್ ಕಬ್ಬಿಗೆ ರಿಕವರಿ ಆಧಾರದಲ್ಲಿ 2,900 ರೂಪಾಯಿ ಕೊಡ್ತಿದ್ದು ಮೋಸ ಮಾಡ್ತಿದ್ದಾರೆ. ನಮಗೆ ಪ್ರತಿ ಟನ್ ಕಬ್ಬಿಗೆ 3,200 ರೂಪಾಯಿ ದರ ನಿಗದಿ ಮಾಡಬೇಕು ಅಂತ ನವೆಂಬರ್ 5ರಿಂದಲೂ ಹೋರಾಟ ಮಾಡ್ತಿದ್ದಾರೆ. ನಿನ್ನೆ ಶಾಸಕರು, ಸಚಿವರು, ಜಿಲ್ಲಾಧಿಕಾರಿಗಳು ಮನವೊಲಿಸಿದ್ರೂ ಆಗ್ಲಿಲ್ಲ. ಕೊನೆಗೆ ಬೀದರ್ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಸಿಎಂ ಹತ್ರ ಮಾತಾಡಿ ಸಮಸ್ಯೆ ಬಗೆಹರಿಸ್ತೀನಿ ಅಂದವರು ಇವತ್ತು ಏನೂ ಮಾತಾಡಲಿಲ್ಲ. ಹೀಗಾಗಿ ನವೆಂಬರ್ 21ಕ್ಕೆ ಬೀದರ್ನಾದ್ಯಂತ ರಸ್ತೆ ತಡೆ ನಡೆಸಲು ತೀರ್ಮಾನಿಸಿದ್ದಾರೆ.
ಇಡೀ ರಾಜ್ಯಕ್ಕೆ ಬೆಲೆ ನಿಗದಿ ಮಾಡಿದ್ದಾರೆ 3,200 ಮತ್ತು 3,300. ಅದರ ಪ್ರಕಾರ ಇವತ್ತು ನಾವು ಕೂಡ ಗಟ್ಟಿಯಾಗಿದ್ದೇವೆ. ಇಲ್ಲಿ ಈಗ 21ನೇ ತಾರೀಕು ದಿನ ರಸ್ತಾ ರೋಕೋ ಆಂದೋಲನ ಇಟ್ಕೊಂಡಿದ್ದೇವೆ ಜಿಲ್ಲೆಯಾದ್ಯಂತ. ಇನ್ನು ಪ್ರತಿ ಟನ್ ಕಬ್ಬಿಗೆ 3,160 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು ಅಂತ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ಪಟ್ಟಣದಲ್ಲಿ ರೈತ ಪರ ಸಂಘಟನೆಗಳ ಪ್ರತಿಭಟನೆ ತೀವ್ರಗೊಳ್ತಿದೆ. ಕಲಬುರಗಿ ಜಿಲ್ಲೆಯ ರೈತರಿಗೆ ಆಗ್ತಿರೋ ಅನ್ಯಾಯವನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಸರಿಪಡಿಸುತ್ತಿಲ್ಲ. ಇನ್ನೆರಡು ದಿನ ಕಾಯ್ತೀವಿ, ಅಷ್ಟರಲ್ಲಿ ಅನ್ಯಾಯ ಸರಿಪಡಿಸದಿದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಘೋಷಿಸಬೇಕು, ಖರೀದಿ ಕೇಂದ್ರ ತೆರಿಬೇಕು ಅಂತ ದಾವಣಗೆರೆಯ ಹೊನ್ನಾಳಿ ನ್ಯಾಮತಿ ಪಟ್ಟಣ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಗ್ತಿದೆ. ರೈತರ ಪ್ರತಿಭಟನೆಗೆ ಬಿಜೆಪಿಯ ರೇಣುಕಾಚಾರ್ಯ ಮತ್ತು ಇತರರು ಸಾಥ್ ಕೊಟ್ಟಿದ್ರು. ಆದರೆ ಅಂಗಡಿ ಮುಂಗಟ್ಟು ಬಂದ್ ಮಾಡದಂತೆ ಹೊನ್ನಾಳಿ ಕಾಂಗ್ರೆಸ್ ಶಾಸಕ ಶಾಂತನಗೌಡ ಇನ್ನೊಂದು ಕಡೆ ಬೇದಿಗೆಳೆದಿದ್ರು. ಟಿಬಿ ಸರ್ಕಲ್ನಲ್ಲಿ ಮಾತಿನ ಚಕಮಕಿ ನಡೆದು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಯಿತು. ಕೊನೆಗೆ ಕಾಂಗ್ರೆಸ್ ಮುಖಂಡ ಬಯಲು ಸೀಮೆ ಪ್ರದೇಶ ಅಭಿವೃದ್ಧಿ ಮಂಡಳಿ ನಿಗಮ ಅಧ್ಯಕ್ಷ ಬಿ ಮಂಜಪ್ಪ ಬಿಜೆಪಿ ಮುಖಂಡ ಪಾಲಾಕ್ಷಪ್ಪನ ಕಪಾಳಕ್ಕೆ ಹೊಡೆದ ಘಟನೆಯೂ ನಡೆಯಿತು. ಇನ್ನು ಸಿಎಂ ತವರು ಮೈಸೂರಿನಲ್ಲಿ ಭತ್ತ ಖರೀದಿ ಕೇಂದ್ರ ತೆರೆಯುವಂತೆ ನಂಜನಗೂಡಿನಲ್ಲಿ ರೈತರು ಹೆದ್ದಾರಿಯಲ್ಲೇ ಎತ್ತಿನ ಗಾಡಿ ನಿಲ್ಲಿಸಿ ಪ್ರತಿಭಟನೆ ಮಾಡಿದ್ರು. ಮೈಸೂರು ಊಟಿ ರಾಷ್ಟ್ರೀಯ ಹೆದ್ದಾರಿ ತಡೆದಿದ್ದಕ್ಕೆ ಪೊಲೀಸರು ಅಡ್ಡ ಬಂದಾಗ ರೈತರು ಪೊಲೀಸರ ಮಧ್ಯೆ ಮಾತಿನ ಚಕಮಕಿಯೂ ನಡೆಯಿತು. ಒಂದ್ ಕಡೆ ಕಬ್ಬು ಬೆಳೆಗಾರರು, ಇನ್ನೊಂದ್ ಕಡೆ ಮೆಕ್ಕೆಜೋಳ, ಭತ್ತ ಬೆಳೆಯೋ ಅನ್ನದಾತರು ಬೀದಿಗಿಳಿದಿದ್ದಾರೆ. ದಿನೇ ದಿನೇ ರೈತರ ಹೋರಾಟಗಳು ಜೋರಾಗ್ತಾ ಇದ್ದು ಸರ್ಕಾರ ಯಾವಾಗ ಅನ್ನದಾತರ ಸಮಸ್ಯೆ ಬಗೆಹರಿಸುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.